ಹಾಗಾದ್ರೆ ನೀನನ್ನ ಕ್ಷಮಿಸಿದ್ಯಾ? ನಿನಗೆ ಹರ್ಟ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾ ಅಮೂಲ್ಯ. ಆದರೆ ನಿಮ್ಮಿಂದ ನನ್ನ ತಾಯಿ ಕೂಡ ಹರ್ಟ್ ಆಗಿದೆ. ನಿಮ್ಗೆಲ್ಲವೇನು ಎಷ್ಟು ಮುಖ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಾಯಿ ಕೂಡ ನನಗೆ ಅಷ್ಟೇ ಮುಖ್ಯ. ನೀವೆಲ್ಲ ನನ್ನ ಎಷ್ಟು ಕೇರ್ ಮಾಡ್ತೀರೋ ನಾನು ನನ್ನ ತಾಯಿ ಕೂಡ ಅಷ್ಟೇ ಕೇರ್ ಮಾಡ್ತೀನಿ. ಅಮ್ಮನ ಮಾತ್ರ ಕೇರ್ ಮಾಡೋದ, ತಮ್ಮಂದ್ರನ್ನ ಮಾಡಲ್ವಾ? ಅದಕ್ಕೆ ಮೂಲ್ಯ ಅಮ್ಮ ಸತ್ತು ಹೋಗಿದ್ದಾರೆ ಅನ್ನೋ ವಿಚಾರನ ಇಷ್ಟು ವರ್ಷ ಮುಚ್ಚಿಟ್ಟಿದ್ದು. 25 ವರ್ಷದ ಹಿಂದೆನೆ ಅಪ್ಪ ಅಮ್ಮ ಇಬ್ರು ಸತ್ತು ಹೋಗಿದ್ದಾರೆ ಅಂತ ಗೊತ್ತಾಗಿದ್ದಿದ್ರೆ ಅವ್ರ ಮನಸ್ಥಿತಿ ಹೇಗಿರ್ತಿತ್ತು ಹೇಳು? ಅವರ ಶಾಕಿಂದ ಖಂಡಿತವಾಗ್ಲೂ ಆಚೆ ಬರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅದಕ್ಕೆ ಆ ಸತ್ಯನ ಮುಚ್ಚಿಟ್ಟಿದ್ದೆ, ಅವ್ರಿಗೆ ಬೇಜಾರಾಗಬಾರ್ದು ಅಂತ. ಆದ್ರೆ ಇವತ್ತು ಅವ್ರಿಗೆ ನನ್ನ ವಿರುದ್ಧ ತಿರುಗಿಬಿದ್ದು ನನಗೆ ಬೇಜಾರು ಮಾಡ್ಬಿಟ್ರು. ನೀನು ಅಷ್ಟೆಲ್ಲ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡಬೇಡ ವೇದಾಂತ್. ವಿಕ್ಕಿ ಬಾಬಾ ರಾಜಣ್ಣ ನಿನ್ ವಿರುದ್ಧ ತಿರುಗಿ ಬಿದ್ದಿಲ್ಲ. ಅವ್ರಿಗೆ ಅವ್ರ ಅಮ್ಮನ ಬಗ್ಗೆ ಏನೋ ಗೊತ್ತಾಯ್ತು ಅಂತ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ನೀನು ಅಷ್ಟಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಗೆ ನಿನ್ನ ಹತ್ರ ಬೇಜಾರು ಮಾಡ್ಕೊಂಡು ಮಾತು ಬಿಟ್ಟಿರೋದನ್ನ ನೋಡಕ್ ಆಗ್ತಿಲ್ಲ ವೇದಾಂತ್. ಪಾಪ ವಿಕ್ಕಿ ಬಾಬಾ ಮತ್ತೆ ರಾಜಣ್ಣ ನೀನ್ ಬೇಜಾರು ಮಾಡ್ಕೊಳ್ತೀಯ ಅಂತ ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಗೊತ್ತಾ? ಅದಕ್ಕೂ ಮೀರಿ ಅವರಿಂದ ಬೇರೆ ಏನು ಮಾಡಕ್ಕಾಗಲ್ಲ ವೇದಾಂತ್. ಅಮೂಲ್ಯ ನೀನು ನಿಜ ಹೇಳ್ತಿದ್ಯಾ? ಅವರು ನಿಜವಾಗ್ಲೂ ಅಮ್ಮನ ಕಾಲಿಗೆ ಬಿದ್ರ? ಯಾಕೆ ಡೌಟಾ? ನೀನ್ ಕಟ್ಟಿರೋ ಈ ತಾಳಿ ಹಣೆಗೂ ನಿಜ. ಅವರು ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ವಾಟ್ ನಾನ್ಸೆನ್ಸ್! ಇದಕ್ಕೆಲ್ಲ ತಾಳಿ ಮೇಲೆ ಆಣೆ ಹಾಕೋ ಅಗತ್ಯ ಇಲ್ಲ. ನಾನು ಯಾವತ್ತೂ ನೀನು ನಂಬ್ತೀನಿ. ನೀನ್ ಡೌಟ್ ಪಾರ್ಟಿ ಅಲ್ವಾ? ನಿನಗ್ ನಂಬಿಕೆ ಬರ್ಬೇಕು ಅಂತಂದ್ರೆ ತಾಳಿ ಮೇಲೂ ಆಣೆ ಹಾಕ್ಬೇಕು, ತಲೆ ಮೇಲೂ ಆಣೆ ಹಾಕ್ಬೇಕು. ಅವರಿಬ್ಬರನ್ನ ಸೇವ್ ಮಾಡೋದಕ್ಕೆ ನೀನು ತಾಳಿ ಮೇಲೆ ಆಣೆ ಮಾಡೋದಕ್ಕೂ ಯೋಚನೆ ಮಾಡಲ್ಲ, ಅದು ನನಗೆ ಗೊತ್ತು. ಇದಕ್ಕೆ ನಾನು ಆಣೆ ಮಾಡಿದ್ದು. ನಿಂಗೆ ಇನ್ನೂ ಡೌಟ್ ಕ್ಲಿಯರ್ ಆಗ್ಲಿಲ್ವಾ? ಅಯ್ಯೋ ನಾನು ನಿಜಾನೇ ಹೇಳ್ತಿರೋದಪ್ಪ. ಅವ್ರಿಬ್ರು ನಿಜವಾಗ್ಲೂ ಕಾಲಿಗೆ ಬಿದ್ದಿದ್ದಾರೆ. ಗುಡ್. ಅದಾದ್ರೂ ಒಳ್ಳೆ ಕೆಲಸ ಮಾಡಿದ್ರಲ್ಲ. ಹೇಳಿ ಕೇಳಿ ಕೋಪಿಷ್ಟ ವಸಿಷ್ಠನ್ ತಮ್ಮಂದ್ರಲ್ವಾ? ಸರ್, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಮನೇಲಿ ಕೆಲಸ ಮಾಡೋದಕ್ಕಾಗಲ್ಲ ಸರ್. ದಯವಿಟ್ಟು ನನಗೆ ಬೇರೆ ಕಡೆ ಕೆಲಸ ಕೊಡಿ. ಓ, ಹಾಗಿದ್ರೆ ನಿಮಗೆ ಈಗಿಂದ ಒಂದು ಹೊಸ ಕೆಲಸ ಕೊಡ್ತೀನಿ, ಶುರು ಮಾಡ್ಕೊಂಬಿಡಿ. ಏನು ಕೆಲಸ ಸರ್? ನೀವು ಸೂಪರ್ವೈಸರ್ ಆಗಿ ಈ ಸೀಟಲ್ಲಿ ಕೂತ್ಕೊಂಬಿಡಿ. ನಾನು ಗಾರ್ಡ್ ಆಗಿ ನಿಮ್ಗೆಲ್ಲ ರಿಪೋರ್ಟು ಕೊಡ್ತಾ ಇರ್ತೀನಿ, ಸರಿ ಅಲ್ವಾ? ಅಯ್ಯಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಸರ್. ಬೇಕಾದರೆ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ. ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ನೋಡಿ, ನಿಮಗೆ ಬೇಕಾದಾಗೆಲ್ಲ ನಾನು ಕೆಲಸ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಮಾಡ್ತಾ ಇರೋ ಕೆಲಸ ನಿಮ್ಮ ಪ್ರಾಬ್ಲಮ್ ಇದೆ ಅಂತ ಹೇಳಿದಕ್ಕೆ ನಾನು ಬೇರೆ ಕಡೆ ಅಸೈನ್ ಮಾಡಿದ್ದು ಗೊತ್ತಾ? ಆ ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಸರ್. ನೀವು ಬೇರೆ ಎಲ್ಲೇ ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ಬೇರೆ ಎಲ್ಲಾದರೂ ಪರವಾಗಿಲ್ಲ, ಆ ಮನೆ ಮಾತ್ರ ಬೇಡ ಸರ್. ಆ ಮನೆಗೆ ಏನಾಗಿದೆ? ಅಲ್ಲಿ ಯಾವುದೇ ಥರದ ಭಯನೂ ಇಲ್ಲ. ನೋಡ್ರಿ, ಮೋರ್ ಓವರ್ ನೀವು ನನ್ನ ಆರ್ಡರ್ನ ಫಾಲೋ ಮಾಡಲೇಬೇಕು. ಕೆಲಸ ಮಾಡೋದಕ್ಕೆ ಯಾವ ಮನೆ ಆದ್ರೆ ಏನ್ರಿ? ಕೆಲಸನೇ ಅಲ್ವಾ? ಇಂಥ ಒಳ್ಳೆ ಮನೇಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದಮೇಲೆ ಇನ್ಯಾವ ಮನೇಲೂ ನೀವು ಕೆಲಸ ಮಾಡೋದಕ್ಕಾಗೋದಿಲ್ಲ. ನೋಡ್ರಿ, ನಿಮ್ಮಿಂದ ನಾನು ತಲೆ ತಗ್ಸೋದಕ್ಕೆ ರೆಡಿಯಾಗಿರಲ್ಲ. ನಿಮ್ಗಾಗಿಲ್ಲ ಅಂದರೆ ಬೇಕಾದ್ರೆ ಕ್ಲಿಯರೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಿ. ಹೆಂಡತಿ ವಿಕ್ಕಿ, ಬನ್ನಿ ಕುತ್ಕೊಳ್ಳಿ. ಏನಾಯ್ತು? ಬನ್ನಿ ಕುತ್ಕೊಳ್ಳಿ. ಹೇಳಿ. ಏನಾಯ್ತು? ಬನ್ನಿ ಬನ್ನಿ ಕುತ್ಕೊಳ್ಳಿ. ಅಲ್ಲ, ಏನ್ ಹೆಂಡತಿ ಏನಿದು? ಮೊದಲು ನೀವು ತೂ 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 ಅಂತ 3 ಸತಿ ಹೇಳಿ. ಅಲ್ಲ ಹೆಂಡತಿ, ಇದೆಲ್ಲ ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ವಿಕ್ಕಿ, ನಿಮಗ್ ತುಂಬಾ ದೃಷ್ಟಿಯಾಗಿದೆ, ಅದಕ್ಕೆ ದೃಷ್ಟಿ ತೆಗ್ದೆ. ವಾಟ್? ದೃಷ್ಟಿನ? ನನಗೇನಾಗಿದೆ ಅಂತ ದೃಷ್ಟಿ ತೆಗೆದಿರ ಹೆಂಡತಿ? ವಿಕ್ಕಿ, ನೀವಿವತ್ತು ಅತ್ತೆ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋದನ್ನ ನಾನು ನೋಡ್ದೆ. ನೀವ್ ಅವ್ರ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿದ್ದನ್ನ ನಾನು ನೆನ್ಪು ಮಾಡ್ಕೊಂಡ್ರೆ ನನ್ಗೆ ಈಗಲೂ ಹೊಟ್ಟೆ ಉರಿಯುತ್ತೆ. ಇನ್ಮೇಲೆ ನೀವು ಯಾರ ಮುಂದೆನೂ ತಲೆ ತೆಗೆಸ್ಬಾರ್ದು, ಯಾವಾಗ್ಲೂ ತಲೆ ಎತ್ಕೊಂಡೆ ಓಡಾಡ್ಬೇಕು. ಅದಕ್ಕೆ ಇನ್ಮೇಲೆ ನಿಮ್ಮೇಲೆ ಯಾರ ಕಣ್ಣು ಬೀಳ್ಬಾರ್ದು ಅಂತ ದೃಷ್ಟಿ ತೆಗ್ದಿದ್ದು. ಹೆಂಡತಿ, ನಾವ್ಯಾಕೆ ಅಮ್ಮನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿದ್ವಿ ಅಂತ ನಿಮಗ್ ಗೊತ್ತಾ? ಗೊತ್ತು. ಆ ಅಮ್ಮ ಏನೋ ಕಿತಾಪತಿ ಮಾಡಿರ್ತಾಳೆ, ಅದನ್ನ ನಿಮ್ ತಲೆ ಕಟ್ಟಿರ್ತಾಳೆ.
ಈ ವಿಷಯ ಅತ್ತೆ ಗೊತ್ತಾಗಿ ಅವರು ನಿಮ್ಗೆ ಮತ್ತೆ ರಾಜನಂಗೆ ಕ್ಲಾಸ್ ತಗೊಂಡಿದ್ದಾರೆ. ಅದಕ್ಕೆ ನೀವಿಬ್ರು ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿದ್ದೀರಾ, ಹೌದು ತಾನೆ? ಇನ್ ಮುಚ್ಚಿಟ್ಟು ಅರ್ಥ ಇಲ್ಲ. ಆರತಿ ಅವ್ರಿಗೆ ನಿಜ ಹೇಳೋದೇ ಒಳ್ಳೇದು. ಇಲ್ಲಿ ನಡೆದಿರೋ ವಿಚಾರ ಮನೆಯವ್ರು ಯಾರಿಗೂ ಗೊತ್ತಾಗ್ಬಾರ್ದು. ತಪ್ಪಿ ವಿಷಯ ಏನಾದರೂ ಗೊತ್ತಾದ್ರೆ ನಿಮ್ಮಿಬ್ಬರನ್ನ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಬೇಡ 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 ಬೇಡ, ಸುಮ್ಮನಿರೋದೇ ಒಳ್ಳೇದು, ಸುಮ್ಮನಿರೋದೇ ಒಳ್ಳೇದು. ಹೇಳೋದ್ ಬೇಡ, ಹೇಳೋದ್ ಬೇಡ. ವಿಕ್ಕಿ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ್ ನಿಜ ತಾನೆ? ನನ್ಗೆ ಗೊತ್ತಿತ್ತು ಅಮ್ಮು ಇದೇ ತರ ಏನಾದ್ರೂ ಮಾಡಿರ್ತಾಳೆ ಅಂತ. ವಿಕ್ಕಿ, ನಿಜವಾಗ್ಲೂ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದೆ ತಾನೆ? ಏನು ಅಂತ ಪ್ರಶ್ನೆ ಕೇಳ್ಬಿಟ್ರೆ ಹೆಂಡ್ತಿ, ನೀವೇ ಬೇಕು ಅಂತ ನಿಮ್ಮನ್ನೇ ಲವ್ ಮಾಡಿ ನೀವು ಉಗಿದ್ರು ನಿಮ್ಮ ಹತ್ರ ಉಗಿಸ್ಕೊಂಡು ಏನೇನೋ ಅಡೆತಡೆಗಳಿಂದ ನಿನ್ನ ಮದುವೆ ಆಗಿರೋ ಈ ಜೀವಕ್ಕೆ ಈ ಥರ ಪ್ರಶ್ನೆನ ಕೇಳೋದು. ನೀವು ನನ್ನ ಪ್ರೀತಿ ಮೇಲೇ ಪ್ರಶ್ನೆ ಮಾಡ್ತಾ ಇದ್ದೀರಾ? ಹಾಗಲ್ಲ ವಿಕ್ಕಿ, ನಿಜವಾಗ್ಲೂ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದೆ ಅಂದ್ರೆ ನನಗೊಂದು ಭಾಷೆ ಕೊಡಬೇಕು. ಪ್ರೀತಿ ಪರೀಕ್ಷೆ ಮಾಡ್ತಾ ಇದ್ದೀರಾ? ಸರಿ, ಓಕೆ, ಅದೇನು ಹೇಳಿ. ನೀವು ಯಾವತ್ತೂ ಅಮ್ಮುಯಿಂದ ಇನ್ಫ್ಲೂಯೆನ್ಸ್ ಆಗಬಾರ್ದು, ಅಮ್ಮು ಮಾತನ್ನ ಕೇಳಬಾರ್ದು, ಹಾಗಂತ ನನಗೆ ಭಾಷೆ ಕೊಡಿ. ಏನಯ್ಯ ನಿಂದು ಇದು ಪರೀಕ್ಷೆ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಈ ಸಂದಿಗ್ಧಕ್ಕೆ ಸಿಕ್ಸಿದ್ಯಾ? ನಮ್ಮ ಮಕ್ಕಳಿಗೆ ನಮ್ಮ ಕಷ್ಟ ಗೊತ್ತಾಗಬಾರ್ದು ಅಂತ ನಾನು ಬರೀ ಹೆಣಗ್ತಾ ಇದ್ರೆ ನೀನು ಅವ್ರ ಮನೆಗೆ ಸೆಕ್ಯೂರಿಟಿ ಆಗೋ ದಾರಿ ತೋರಿಸಿದ್ಯಾ? ನನ್ನ ಮಕ್ಕಳ ಮನೆಯಲ್ಲಿ ನಾನು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ಅವ್ರೇನು ಅಂದ್ಕೊಳ್ಳಲ್ಲ? ಮೊದಲೇ ಆ ಸುಹಾಸಿನಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ. ನನ್ನ ಮಕ್ಕಳನ್ನು ಆಡ್ಕೊಳ್ಳೋರು ಹೀಯಾಳ್ಸೋದಕ್ಕೆ ಶುರು ಮಾಡ್ತಾರೆ. ಅಳಿಯಂದ್ರಿಗೂ ಇರಿಸ್ಮುರ್ಸಾಗತ್ತೆ. ಬರೀಗೆ ಈ ವಿಷಯ ಗೊತ್ತಾದರೆ ಅವಳು ಸುಮ್ಮನೆ ಇರೋಲ್ಲ. ಅವಳಿಗೆ ಇದನ್ನು ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಕೆಲಸ ಮಾಡಿದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ, ಅವಮಾನ ಕೂಡ. ಕೆಲಸ ಮಾಡದೇ ಇದ್ರೆ ಜೀವನನೇ ಕಷ್ಟ ಆಗೋಗುತ್ತೆ. ಪರೀಕ್ಷೆ ಮುಂದಿಟ್ಟಿದ್ಯಾ, ಈ ಸಲ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನೀನೇ ಹೇಳ್ಕೊಡ್ಬೇಕು. ಈಗ ನಾನು ಅವಳ ಮಾತು ಕೇಳೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ? ನನ್ಗೇನು ಪ್ರಾಬ್ಲಮ್ ಆಗಲ್ಲ ವಿಕ್ಕಿ, ಆಗೋದಲ್ಲ ನಿಮ್ಗೇನೆ, ಅದಕ್ಕೆ ಹೇಳ್ತಿರೋದು. ನನಗೇನು ಪ್ರಾಬ್ಲಮ್ ಆಗಿದೆ? ನನಗೇನು ಪ್ರಾಬ್ಲಮ್ ಆಗಿಲ್ವಲ್ಲ. ನೀವು ಯಾಕೆ ಅವಳನ್ನ ನಿಷ್ಠೂರ ಮಾಡಿ ಮಾತಾಡ್ತಿದ್ದೀರಾ? ಅವಳು ನಿಮ್ಮ ಸ್ವಂತ ತಂಗಿ ಅನ್ನೋದನ್ನ ಮರಿಬೇಡಿ. ಅವಳು ನನ್ನ ಸ್ವಂತ ತಂಗಿ ಆಗಿರೋದಕ್ಕೆ ನಾನು ಕಂಪ್ಲೇಂಟ್ ಮಾಡ್ತಿರೋದು. ಅವಳು ತಂಗಿ ಅನ್ನೋದನ್ನ ಮರೆತು ಅಕ್ಕನ ಥರ ಆಡ್ತಿದ್ದಾಳೆ. ಅವಳಿಂದ ನೀವು ಅತ್ತೆ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋಂಗಾಯ್ತು. ಯಾರೋ ಮಾಡಿದ ತಪ್ಪಿಗೆ ನನ್ನ ಗಂಡ ಕ್ಷಮೆ ಕೇಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಇನ್ಮೇಲಿಂದ ನೀವು ಅಮ್ಮುವಿಂದ ದೂರ ಇರಿ. ಅವಳ ಮಾತನ್ನ ಕೇಳೋದನ್ನ ಕಡಿಮೆ ಮಾಡಿ. ಅವಳಿಗಿನ್ನೂ ಹುಡುಕ್ ಬುದ್ಧಿ. ಆಂಟಿ, ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಅವಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸಾರಿ ವಿಕ್ಕಿ, ಅವಾಗಲೇ ಅಮ್ಮು ಏನೋ ಮಾಡಿದ್ಲು ಅಂತ ಹೇಳಕ್ ಬಂದ್ರಿ, ನಾನೇ ಮಾತಾಡ್ಬಿಟ್ಟೆ. ಅದು ಸರಿ, ಅವಳೇನು ಮಾಡಿದ್ಲು? ನೀವು ಮತ್ತೆ ರಾಜನ್ನ ಅತ್ತೆ ಕಾಲಿಗೆ ಯಾಕೆ ಬಿದ್ದಿತ್ತು? ಗೊತ್ತು ಬಿಡಿ, ನೀವು ಅವಳನ್ನ ಬಿಟ್ಕೊಡಲ್ಲ ಅಂತ. ಯಾಕಂದ್ರೆ ನೀವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಲ್ವಾ? ಅವಳು ನಿಮ್ಮನ್ನು ಬಿಟ್ಕೊಡಲ್ಲ, ನೀವು ಅವಳನ್ನ ಬಿಟ್ಕೊಡಲ್ಲ. ಇನ್ಮೇಲೆ ಅಮ್ಮು ಹೇಳಿದ ಮಾತನ್ನ ನೀವು ಕೇಳಬೇಡಿ. ಅವಳು ತಾಳಕ್ಕೆ ತಕ್ಕಂಗೆಲ್ಲ ನೀವು ಕುಣಿಬೇಡಿ ವಿಕ್ಕಿ. ನನಗೆ ನೀವು ಪ್ರಾಮಿಸ್ ಮಾಡಿದ್ದೀರಾ ಅಂತ ಮರಿಬೇಡಿ. ಸರಿ ಆಂಟಿ.
ವೈಜಯಂತಿ ಅವರೇ, ನೀವು ಕೂತ್ಕೊಳ್ಳಿ. ಇವತ್ತು ನನ್ನ ಮಕ್ಕಳಿಗೆ ನಾನೇ ಕೈ ತುತ್ತು ಕೊಡ್ತೀನಿ. ಕೈ ತುತ್ತು ಕೊಟ್ಟು ತುಂಬ ದಿನ ಆಯಿತು. ಅದು ಅಲ್ಲದೆ ನನ್ನ ಚಿಕ್ಕ ಮಕ್ಕಳು ಅವರಮ್ಮ ಬದುಕಿದ್ದಾಳೆ ಅಂತ ಅವರನ್ನು ಹುಡ್ಕೊಂಡು ಹೋಗಿ ಅವ್ರು ಸಿಗಲಿಲ್ಲ ಅಂತ ತುಂಬ ಸುಸ್ತಾಗಿ ಮನೆಗೆ ಬಂದಿದ್ದಾರೆ. ಅದರಲ್ಲೂ ನನ್ನ ದೊಡ್ಡ ಮಗ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಈ ಕೋಪ, ಹತಾಶೆ, ಬೇಜಾರೆಲ್ಲ ಹೋಗಿ ಮೊದಲಿನ ಥರ ಆಗಬೇಕು ಅಂದರೆ ನಾನು ಇವ್ರಿಗೆ ಕೈ ತುತ್ತು ಹಾಕಬೇಕು. ಏನಂತೀಯ ವೇದಾಂತ್? ನೀವು ರೈಟ್ ಅಮ್ಮ. ನಿಮ್ಗೆ ಆಯ್ತು ತಿನ್ಮೇಲಾದರೂ ಸ್ವಲ್ಪ ಸಮಾಧಾನ ಆಗ್ಬೋದು. ಪ್ಲೀಸ್ ಥ್ಯಾಂಕ್ಸ್. ನೀವು 3 ಜನ ಚಿಕ್ಕವ್ರು ಇರಬೇಕಾದ್ರೆ ಇದೇ ಥರ ಕೈ ತುತ್ತು ಕೊಡ್ತಿದ್ದೆ. ಅದರಲ್ಲೂ ವಿಕ್ಕಿ ಧ್ರುವನ್ಗೆ ಕೈ ತುತ್ತು ಅಂದರೆ ತುಂಬ ಇಷ್ಟ. ಚಂದಮಾಮನ್ ತೋರಿಸಿ ಇವರಿಬ್ಬರಿಗೂ ಕೈ ತುತ್ತು ಕೊಡ್ತಿದ್ದೆ. ಚಂದಮಾಮನ್ ತೋರಿಸ್ದೆ ಒಂದು ತುತ್ತು ಕೂಡ ಒಳಗಡೆ ಹೋಗ್ತಿರ್ಲಿಲ್ಲ. ಚಂದಮಾಮನ್ ತೋರಿಸು ಅಂತ ಹಠ ಮಾಡ್ತಿದ್ರು. ಆಗ ಇವರಿಬ್ಬರನ್ನು ಕೆಲಸಕ್ಕೆ ಕರ್ಕೊಂಡು ಹೋಗಿ ಇವರಿಬ್ಬರಿಗೂ ಕೈ ತುತ್ತು ತಿನ್ನಿಸ್ತಿದ್ದೆ. ನಿಮ್ಮಂತ ತಾಯಿ ಪಡೆಯೋದಕ್ಕೆ ನಮ್ಮ 100 ಜನ್ಮದ ಪುಣ್ಯ ಮಾಡಿದ್ದೀವಿ. ಕೆಲವು ಮಕ್ಕಳು ದೊಡ್ಡವರಕ್ಕ ತಾಯಿ ಮೇಲಿರೋ ಪ್ರೀತಿನ ಕಳ್ಕೊಳ್ತಾರೆ. ಆದರೆ ತಾಯಿ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಪ್ರೀತಿ ಮಾತ್ರ ಯಾವತ್ತೂ ಕಡಿಮೆ ಮಾಡ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಕೆಲವ್ರಿಗೆ ಇದು ಯಾವುದೋ ಅರ್ಥ ಆಗದೆ ಅಂತ ತಾಯಿ ಮನಸ್ಸನ್ನ ನೋಯಿಸ್ತಾರೆ. ಹಾಗೇನಿಲ್ಲ ವೇದಾಂತ್, ನಿಮ್ಮೆಲ್ಲರನ್ನು ಮಕ್ಕಳನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಸ್ವಂತ ಮಕ್ಕಳಿದ್ದಿದ್ರು ನಿಮ್ಮಷ್ಟು ಪ್ರೀತಿ ತೋರಿಸ್ತಾ ಇದ್ರು ಏನೋ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ನನ್ನನ್ನು ಸ್ವಂತ ತಾಯಿ ಥರ ನೋಡ್ಕೋತೀರ. ನೀವೆಲ್ಲರೂ ನನಗೆ ಇಷ್ಟೊಂದು ಪ್ರೀತಿ ತೋರಿಸೋದಕ್ಕೆ ನನಗೆ ಸ್ವಂತ ಮಗು ಇರಬೇಕಿತ್ತು ಅನ್ನೋ ಫೀಲೇ ಆಗಲಿಲ್ಲ. ನಾನು ನಿಮಗೆ ಸ್ವಂತ ತಾಯಿ ಅಲ್ಲದೆ ಇರ್ಬೋದು, ಆದರೆ ಜನ್ಮ ಕೊಟ್ಟಿರೋ ತಾಯಿಗಿಂತ ಜಾಸ್ತಿನೇ ಪ್ರೀತಿ ಕೊಟ್ಟಿದ್ದೀರ. ಅದು ನಿಮ್ ದೊಡ್ಡ ಗುಣಮ್ಮ. ನೀವೆಲ್ಲವನ್ನೂ ತುಂಬಾ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತೀರ. ಆದರೆ ಕೆಲವರು ನಿಮ್ಮ ಬಗ್ಗೆ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಹೋಗ್ಲಿ ಬಿಡು ವೇದಾಂತ್, ಏನೋ ಟೈಮ್ ಸರಿ ಇಲ್ಲ. ಇವ್ರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬಂದು ಹೀಗಾಗೋಯ್ತು. ಇನ್ನು ಮುಂದೆ ಇದೇ ಥರ ಆಗೋದು ಬೇಡ ಅನ್ನೋದೇ ನನ್ನ ರಿಕ್ವೆಸ್ಟ್. ಎಲ್ಲರೂ ಆಗಿದ್ದನ್ನೆಲ್ಲ ಇವತ್ತು ಇಲ್ಲಿಗೆ ಮರ್ತ್ಬಿಡಿ. ಇನ್ನು ಮುಂದೆ ಯಾರಾದರೂ ಬಂದು ವೈದೇಹಿ ಅಕ್ಕ ಬದುಕಿದಾಳೆ ಅಂತ ಸುಳ್ಳು ಹೇಳಿದ್ರೆ ಯಾರು ಅದನ್ನು ನಂಬಕ್ಕೆ ಹೋಗಬೇಡಿ. ಏನೇ ಆದರೂ ಎಂಡ್ ಆಫ್ ದ ಡೇ ನಾನೇ ನಿಮ್ಮ ತಾಯಿ, ನೀವೇ ನನ್ನ ಮಕ್ಕಳು. ಎಲ್ಲರೂ ಒಂದೇ ಫ್ಯಾಮಿಲಿ. ಧ್ರುವ, ನಿನಗಿಷ್ಟ ಅಂತ
ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ, ತಗೋತೀನಿ. ಇವತ್ತು ನೀನು ನನಗೆ ಕ್ಯಾರೆಟ್ ಹಲ್ವಾ ತಿನ್ನಿಸಿದ್ಯಾ, ಮುಂದೊಂದು ದಿನ ನಾನು ನಿಮಗೆ ಜೈಲ್ ಊಟ ಫಿಕ್ಸ್ ಮಾಡ್ತೀನಿ. ವಿಕಿ, ನಿನಗಿಷ್ಟ ಅಂತ ಪಾಯಸ ಮಾಡಿದ್ದೀನಿ. ನಿನ್ನ ಕೈಯಲ್ಲಿ ಪಾಯಸ ತಿಂತಾ ಇದ್ರೆ ವಿಷ ಕುಡ್ದಂಗೆ ಅನಿಸ್ತಾ ಇದೆ. ನೀನು ವಿಷ ಕುಡಿಯೋ ಸಮಯ ಬಂದೇ ಬರುತ್ತೆ. ಇವತ್ತು ನಾನು ಸೋತಿರ್ಬೋದು, ಆದರೆ ಕೊನೆ ಗೆಲುವು ನಂದೇ ಆಗಿರುತ್ತೆ. ವೇದಾಂತ್, ಅಪ್ಪ ಅಮ್ಮ ಇಬ್ರು ಬೆಂಕಿಲ ಬೇಯೋದನ್ನ ಕಣ್ಣಾರೆ ನೋಡಿದೀನಿ. ಸುಹಾಸಿನಿ ಮೇಲೆ ರಿವೆಂಜ್ ತಗೊಳ್ಳೋ ಹುಮ್ಮಸ್ಸಲ್ಲಿ ನಮ್ಮಮ್ಮ ಸಿಗ್ತಾಳೆ ಅನ್ನೋ ಆಸೆಯಲ್ಲಿ ನನ್ನ ಅಗ್ರಜಂಗೆ ನಾನೇ ನೋವು ಮಾಡ್ತಿದ್ದೀನಿ ಅನ್ನೋದು ಅರ್ಥೋಗಿದ್ದೆ. ನಾನು ಆ ಆ್ಯಂಗಲ್ ಯೋಚನೆ ಮಾಡಬೇಕಿತ್ತು. ಅಗ್ರಜ ನಮಗೆ ಎಲ್ಲ ಕೊಟ್ಟಿದ್ದನು. ಒಬ್ಬ ತಂದೆ ಆಗಿ, ಒಬ್ಬ ಫ್ರೆಂಡ್ ಆಗಿ, ಒಬ್ಬ ವೆಲ್ಬಿಷರ್ ಆಗಿ ಎಲ್ಲ ಪಾತ್ರನೂ ತುಂಬಿಸಿದ್ದಾನೆ. ಅವನು ಕಟ್ಟಿರೋ ಈ ಸಾಮ್ರಾಜ್ಯದಲ್ಲಿ ನನ್ನನ್ನು ರಾಜನಾಗಿ ಮಾಡಿದ್ದಾನೆ. ರೂಮಲ್ಲಿರೋ ಜಾಗದಲ್ಲಿ ನೀರು ತುಂಬಿಸಿಟ್ಟಿರೋ ಅಂತ ಎಸ್ ಸಲ ಹೇಳ್ತೀನಿ. ಹೇಳೋದು ನನ್ನ ಮಾತೇ ಅರ್ಥ ಆಗಲ್ಲ ಅನ್ಸುತ್ತೆ. ತಪ್ಪು ಮಾಡ್ಬಿಟ್ಟ. ಅಗ್ರಜನ ಬಗ್ಗೆ ಯೋಚಿಸ್ದೆ, ತಪ್ಪು ಮಾಡ್ಬಿಟ್ಟ. ಡ್ಯಾಮ್ ಇಟ್. ಏನಾಗಿಲ್ಲ ತಾನೆ? ಅಯ್ಯೋ ಓಕೆ. ಸಾರಿ ಅಗ್ರಜ, ಈಗಿಂದ ಅಲ್ಲ, ಆಗ್ಲಿಂದನೂ ನನ್ನ ತಮ್ಮಂದಿರು ಕಷ್ಟಪಡಬಾರ್ದು, ಅವ್ರಿಗೆ ನೋವು ಕೊಡಬಾರ್ದು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂದಿದ್ಯಾ. ಆದ್ರೆ ಇವತ್ತು ನನ್ನಿಂದ ನಿನಗೆ ಹರ್ಟ್ ಆಗಿದೆ. ಐ ಆಮ್ ವೆರಿ ಸಾರಿ. ಈ ಗಿಲ್ಟ್ನ ನನ್ನಿಂದ ಬೇರ್ ಮಾಡಕ್ ಆಗ್ತಾ ಇಲ್ಲ ಕಣೋ. ಎಲ್ಲದಕ್ಕಿಂತ ಹೆಚ್ಚು ನೋವು ಯಾವಾಗ ಆಗುತ್ತೆ ಗೊತ್ತಾ? ನಾನು ನಿಮ್ಗಿನ್ನೂ ಅರ್ಥ ಆಗಿಲ್ವಲ್ಲ ಅಂತ ನನಗನ್ಸುತ್ತಲ್ಲ, ಆಗ. ನೀನು ಹಾಗೆ ನಡ್ಕೊಂಡೆ ಅಂತ ನಿನ್ ಮೇಲೆ ಕೋಪ ಅಷ್ಟೇ ಬಂತು ವಿಕ್ರಾಂತ್, ದ್ವೇಷ ಹುಟ್ಟಿಲ್ಲ. ಹಾಗಂತ ನಿನ್ ಬಗ್ಗೆ ನನ್ನ ಫೀಲಿಂಗ್ಸ್ ಇಲ್ಲ ಅಂತಲ್ಲ.